ಕುಡಿಯುವ ನೀರಿನ ತೀವ್ರ ಅಭಾವದಿಂದಾಗಿ ಕೃಷಿ ಹೊಂಡದಲ್ಲಿ ಮುಳುಗಿ ಮೃತಪಟ್ಟ ತಿಮ್ಮಾಪುರ ಗ್ರಾಮದ ಇಬ್ಬರು ಬಾಲಕಿಯರ ಸಾವಿನ ಪ್ರಕರಣವು ತೀವ್ರ ಸ್ವರೂಪವನ್ನೇ ಪಡೆದುಕೊಂಡಿದೆ. ಸ್ಥಳಕ್ಕೆ ಬಂದ ಗದಗ ತಹಶೀಲ್ದಾರ್ ಕುಲಕರ್ಣಿ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ತೀವ್ರ ತರಾಟೆಗೆ ತೆಗೆದುಕೊಂಡು ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಬಂದು ಸಾಂತ್ವನ ಹೇಳುವವರೆಗೂ ನಾವು ಬಿಡುವುದಿಲ್ಲ ಎಂದು ಪಟ್ಟು ಹಿಡಿದ ಘಟನೆ ಕಂಡು ಬಂದಿದೆ. ಏನಿಲ್ಲ ಸರ್, ನಮ್ಗೆ ಡಿ ಸಿ ಅವರು ಬಂದು ಮನೆ ಕೊಟ್ಟಾಗ ಸ್ವೀಕರಿಸ್ಕೊಂಡು ಹೋಗ್ಬೇಕು. ಒಬ್ರು ಮಾತಾಡಕತ್ತಿಲ್ಲ, ಸುದ್ದಿ ತಿಳಿದು ಸ್ಥಳಕ್ಕೆ ಧಾವಿಸಿದ ಗದಗ ತಹಶೀಲ್ದಾರ್ ಕುಲಕರ್ಣಿ ಮತ್ತು ಟಿಪಿಇಒ ಅವರನ್ನ ಮೃತರ ಕುಟುಂಬಸ್ಥರು ಘೇರಾವ್ ಹಾಕಿದರು. ನಮ್ಮ ಹರಣಶಿಕಾರಿ ಕಾಲೋನಿಗೆ ಒಂದು ಹನಿ ನೀರು ಬರುತ್ತಿಲ್ಲ. ಅದಕ್ಕೆ ನಮ್ಮ ಮಕ್ಕಳು ಕೃಷಿ ಹೊಂಡಕ್ಕೆ ಬಟ್ಟೆ ತೊಳೆಯಲು ಹೋಗಿ ಮೃತಪಟ್ಟಿದ್ದಾರೆ. ನಿಮ್ಮ ಮಕ್ಕಳಿಗೆ ಈ ಗತಿ ಬಂದಿದ್ರೆ ನೀವು ಸುಮ್ಮನೆ ಇರುತ್ತಿದ್ರ ಎಂದು ಆಕ್ರೋಶದಿಂದ ಪ್ರಶ್ನಿಸಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಆಮೇಲೆ ನೀರಿಂದ ಒಂದು ಕೊರತೆ ಸಂಬಂಧ ಆಗ್ಯಾವ್ರಿ. ಆಮೇಲೆ ಬೇರೆ ಬೇರೆ ವಿಚಾರಗಳಂತ ಯಾವುದೂ ಆಗಿಲ್ಲ. ನೀರಿಂದು ಸಂಪೂರ್ಣವಾಗಿ ಕೊರತೆ ಇರಲಿಲ್ಲ ಅಂದ್ರೆ ಮತ್ತು ಚಿಕ್ಕ ಮಕ್ಕಳಾಯ್ತು, ತಾಯಂದ್ರಾಯ್ತು, ಇನ್ನಕ್ಕೆ 15 ವರ್ಷದ ಕಡೆ ಒಬ್ಬ ತಾಯಿನೂ ಯಾವ್ದೇ ಕೇಳೊಳಗೆ ಬಿದ್ದು ತೀರ್ಕೊಂಡ್ರ. ಆಮೇಲೆ ಗ್ರಾಮಸ್ಥರು ಹೇಳಿದ್ರಾಗಲೇ ಅದೇ ಥರ ಅವಾಗೂ ನಿಮ್ಗೆ ಗಮನಕ್ಕೆ ಇಟ್ರ. ಅವಾಗಲಿಂತ್ರ ಗಮನಕ್ಕೆ ಇಟ್ಕೊಂಡು ಬಂದರು. ನೀವು ಇದ್ರ ಬಗ್ಗೆ ಯಾವುದೋ ಜವಾಬ್ದಾರಿ ತೊಗೊಂಡು ಯಾವುದೂ ಕೆಲಸ ಮಾಡಿಲ್ಲ. ನೀವು ಇನ್ಮೇಲೆ ಅಂತಾರ ಅದಕ್ಕೆ ಏನು ನಿರ್ಣಯ ಮಾಡ್ತಾರೆ ಏನಿಲ್ಲ, ಈ ಸಮಾಜದೊಳಗೆ ಬಂದರೆ ಎಷ್ಟು ಕೊಡ್ತಾರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗುವುದನ್ನ ಅರಿತ ತಹಶೀಲ್ದಾರ್ ಕುಲಕರ್ಣಿ ಅವರು ಮೃತರ ಕುಟುಂಬಕ್ಕೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ತುರ್ತು ಪರಿಹಾರ ಕೊಡಿಸಲು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ತಿಮ್ಮಾಪುರ ಗ್ರಾಮಕ್ಕೆ ಇಂದಿನಿಂದಲೇ ದಿನನಿತ್ಯ 2 ಟ್ಯಾಂಕರ್ ಕುಡಿಯುವ ನೀರು ಸರಬರಾಜು ಮಾಡುವುದಾಗಿ ಲಿಖಿತ ಭರವಸೆಯನ್ನ ನೀಡಲಾಯಿತು. ನಾವೇನು ಅದನ್ನು ಇದನ್ನು ಮಾಡಿರ್ತೀರಿ ಅದೇ ಫೈನಲ್ ಇರ್ತೈತಿ. ಆದ್ದರಿಂದ ಪ್ರಾಮಾಣಿಕವಾಗಿ ಯಾವುದೇ ಕಾರಣಕ್ಕೂ ಆ ಕುಟುಂಬಕ್ಕೆ ತೊಂದರೆ ಆಗಲಾರ್ದಂಗ ನೋಡ್ಕೊಂಡು ಅವ್ರು ಹೇಳಿದ್ರು. 21ನೇ ಶತಮಾನದಾಗ ಅದೀವಿ, ನಾವು ಇನ್ನೂ ಇಂಥ ಪರಿಸ್ಥಿತಿ ಒಳಗೆ ಅದೀವಿ ಅನ್ನೋದು ನನಗೆ ಭಾಳ ನೋವು ಅನಿಸುತ್ತೆ. ಆದರೆ ಇದು ಏನೈತಲ್ಲ, ಇದು ನಮ್ಮ ತಿಮ್ಮಾಪುರ್ಗೆ ಅಷ್ಟೇ ಅಲ್ಲ, ಯಾವುದೇ ಇದರೊಳಗೂ ಆಗಬಾರ್ದು. ನಾವಿನ್ನೂ ನೀರಿಗಾಗಿ ಅಥವಾ ಇದು ಕರೆಂಟಿಗೆ ಇನ್ನೂ ಪರದಾಡಕತ್ತೀವಿ ಅಂದ್ರೆ ಇದು ಭಾಳ ನೋವಿನ ಸಂಗತಿ. ಆ್ಯಸ್ ಎ ಅಧಿಕಾರಿ ನಾವು ಸಾಹೇಬರಾಗಲಿ ನಾವೇನೈತಿ ಇದಕ್ಕೆ ತಮಗೆ ಸಂಬಂಧಪಟ್ಟಂಗೆ ಏನೇ ಇದ್ರೂ ಕೂಡ ಆ ಒಂದು ಕಾಲಿಗಾಗಲಿ ಊರಿಗಾಗಲಿ ಏನೇ ಇದ್ರೂ ಪೈಪ್ಲೈನ್ ಎಕ್ಸ್ಟ್ರಾ ಏನೇ ಬೇಕಿದ್ರು ಇವತ್ತೇ ನಾ ಇಲ್ಲಿಂದ ಹೋಗ್ಬೇಕಾದ್ರೆ ಆರ್ಡರ್ ಮಾಡಿಸಿ. ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಹೆಚ್ ಬಾಬರಿ ಅವರು ಮಾತನಾಡಿ, ತಹಶೀಲ್ದಾರ್ ಭರವಸೆ ಕೇವಲ ಬಾಯಿ ಮಾತಿಗೆ ಸೀಮಿತವಾಗಬಾರದು. 48 ಗಂಟೆಯೊಳಗೆ ಸಿಎಂ ಪರಿಹಾರ ನಿಧಿಯ ಚೆಕ್ ಕುಟುಂಬದ ಕೈ ಸೇರಬೇಕು ಮತ್ತು ಟ್ಯಾಂಕರ್ ನೀರು ನಿಯಮಿತವಾಗಿ ಬರಬೇಕು. ಇಲ್ಲದಿದ್ದರೆ ಜಿಲ್ಲಾಧಿಕಾರಿ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ದಾರೆ. 9 ಲೈವ್ ನ್ಯೂಸ್ ಗದಗ.